ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಗುಡಿ ಅಲಂಬಗಿರಿ ಪವಿತ್ರ ಯಾತ್ರಾ ಸ್ಥಳ. ಇಲ್ಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯವಾಗಿದ್ದು, ಇಂತಹ ದೇವಾಲಯದ ಸಮೀಪದಲ್ಲಿರುವ ಅಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದ ರಸ್ತೆ ಹೊಂದಿಕೊಂಡಿರುವ ಜಾಗದಲ್ಲಿ ರಾಶಿ ನಾಗರಕಲ್ಲುಗಳು ಪತ್ತೆಯಾಗಿದ್ದು, ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಅಲಂಬಗಿರಿ ಗ್ರಾಮದ ಹೆಗ್ಗಡಿ ಮುನಿಯಪ್ಪ ಕುಟುಂಬದವರು ಅಲಂಬಗಿರಿ ಮುನುಗನಹಳ್ಳಿ ರಸ್ತೆಯ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದ ನಾಗರ ಕಲ್ಲುಗಳಿಗೆ ನಾಗರ ಪಂಚಮಿ, ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರತಿ ವರ್ಷ ಪೂಜೆಯನ್ನ ಸಲ್ಲಿಸುತ್ತಿದ್ದರು. ಹೆಗ್ಗಡಿ ಮುನಿಯಪ್ಪನವರು ನಿಧನರಾದ ನಂತರ ಸದರಿ ನಾಗರ ಕಲ್ಲುಗಳಿಗೆ ದಿನಗಳು ಕಳೆದಂತೆ ಪೂಜೆ ಸಲ್ಲಿಸುವುದನ್ನು ನಿಲ್ಲಿಸಲಾಗಿತ್ತು. ಹೀಗಾಗಿ ಕುಟುಂಬದ ಸದಸ್ಯರು ಸಮಸ್ಯೆಯೊಂದರ ಬಗ್ಗೆ ಶಾಸ್ತ್ರ ಹೇಳುವವರ ಮೊರೆ ಹೋದಾಗ, ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಿಂದ ನಿಮ್ಮ ಕುಟುಂಬದವರು ನಾಗರ ಕಲ್ಲುಗಳಿಗೆ ಪೂಜೆ ಮಾಡ್ತಾ ಇದ್ದು, ಇದೀಗ ಆ ಕಲ್ಲುಗಳಿಗೆ ಪೂಜೆ ನಿಲ್ಲಿಸಲಾಗಿದೆ. ಕೂಡಲೇ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ದಿವಂಗತ ಹೆಗ್ಗಡಿ ಮುನಿಯಪ್ಪ ಕುಟುಂಬದ ಸದಸ್ಯರಾದ ಮೋಹನ್ ಬಾಬು, ಗಿರಿ, ಅಶೋಕ್ ಮತ್ತಿತರರು ಸದರಿ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸಲು ಬಂದಾಗ ನಾಗರ ಕಲ್ಲುಗಳ ರಸ್ತೆಯ ಪಕ್ಕದಲ್ಲಿರೋದ್ರಿಂದ ಮುಚ್ಚಿ ಹೋಗಿರುವ ನಾಗರ ಕಲ್ಲುಗಳನ್ನು ಮೇಲಕ್ಕೆ ಎತ್ತುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಸದರಿ ನಾಗರ ಕಲ್ಲುಗಳು ಸುತ್ತಲೂ ಗುಂಡಿ ತೆಗೆದಾದ ಹಲವು ನಾಗರ ಕಲ್ಲುಗಳು ಸಿಕ್ಕಿವೆ. ಗುಂಡಿಯನ್ನ ತೆಗೆದಷ್ಟು ವಿವಿಧ ಆಕೃತಿಯ 100ಕ್ಕೂ ಹೆಚ್ಚು ನಾಗರ ಕಲ್ಲುಗಳು ದೊರೆತಾ ಇವೆ. ನಾಗರ ಕಲ್ಲುಗಳನ್ನು ಕಂಡು ಸ್ಥಳೀಯರು ಆಶ್ಚರ್ಯ ವ್ಯಕ್ತಪಡಿಸಿದ್ದು, ಸ್ಥಳಕ್ಕೆ ತಹಶೀಲ್ದಾರ್ ಸುದರ್ಶನ ಯಾದವ್ ಭೇಟಿ ನೀಡಿ ನಾಗರ ಕಲ್ಲನ್ನು ಬೇರೆ ಕಡೆ ಇಡಲು ಸೂಚಿಸಿದ್ದಾರೆ. ಅದು ಯಾವ ನ್ಯೂಸ್ಗಳವರು ಹಿಡ್ದಿಲ್ಲ ಚಕ ಕಲ್ಲನ್ನ. ಇಲ್ಲಿ ಏನಾಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಟ್ ಈಗ ಅವ್ರೇನು ಹೇಳ್ತಾ ಇದ್ದಾರೆ, ಅದನ್ನು ನೀರಲ್ಲಿ ಇಡೋಣ ಅಂತ ನಾನು ಅವ್ರಿಗೆ ಮಾತಾಡ್ತೀನಿ. ಏನು ಮಾಡಬೇಕಾದ್ರೆ ಆಚೆ ಬಂದಿದೆ ತೆಗೆದು ಈಗ ನಮ್ಮ ಹೆಸರು ಗಂಗಾಧರ ಅಂತ. ನಾವು ಆಲಂಗಿರಿ ಗ್ರಾಮಸ್ಥರು. ನಮ್ಮೂರಲ್ಲಿ ಗುಡಿ ಆಲಂಗಿರಿ ಅಂತ ಪ್ರಸಿದ್ಧಿ. ಯಾಕೆಂದರೆ ಸುಮಾರು 800 ವರ್ಷಗಳ ಹಿಂದೆ 800 ವರ್ಷಗಳ ಕಾಲದಾದಂಥ ಶ್ರೀ ಕಲಿಕೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಅದು ಅಂದಿನಿಂದಲೂ ನಮ್ಮೂರಿಗೆ ಗುಡಿ 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 ಅಂತ ಹೆಸರು ಬಂದಿದೆ. ಅದು ಒಂದಿದು. ಅದರಲ್ಲಿ ದೇವಸ್ಥಾನಗಳು ತುಂಬ ದೇವಸ್ಥಾನಗಳಿದ್ದಾವೆ ನಮ್ಮೂರಲ್ಲಿ ಪುರಾತನ ಕಾಲದ್ದು. ಅದರಿಂದ ಗುಡಿ ಆಲಂಗಿರಿ ಅಂತ ಬಂತು. ಅದೇ ಪ್ರಕಾರ ಈ ನಮ್ಮ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೆರೆ ಕೆಟ್ಟೆ ಇದೆ. ಅದ್ರ ಕೆಳಗಡೆ ನಾಗದೇವತದ್ದು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ, ನಾವು ನೋಡಿರೋ ಪುರಾತನ ಕಾಲದದ್ದು. ಅದು ಯಾವ ರೀತಿ ಸಂಪ್ರದಾಯ ಇದೆಯಲ್ಲ ಅಂದರೆ, ವರ್ಷಕ್ಕೊಂದ್ಸಲಿ ಪೂಜೆ ಮಾಡೋ ಸಂಪ್ರದಾಯ ನಮ್ಮೂರ ಇತ್ತು. ಅದರಿಂದ ಅದೇ ರೀತಿಯಾಗಿ ಪ್ರತಿ ವರ್ಷ ಮಾಡೋ ರೀತಿಯಲ್ಲಿ ಈ ವರ್ಷವೂ ಕೂಡ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ನಮ್ಮ ಹುಡುಗರು ಬಂದಿಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಕಾಂಕ್ರೀಟ್ ಅದು ಸ್ವಲ್ಪ ಹಾಕೋಣ ಅಂತ. ಇದು ನೋಡಿ ಸರ್, ಇದು ಮೂಲ ಸ್ಥಾನ ಇದು. ಇಲ್ಲಿ ಮಾಡೋಣ ಅಂತೇಳಿ ಸ್ವಲ್ಪ ಕಾಂಕ್ರೀಟ್ ಅದು ಇದು ಮಾಡೋಣ ಅಂತ ಹುಡುಗರು ಬಂದು ಇದು ಇಲ್ಲಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡೋಣ ಅಂತೇಳಿ ಇದು ಮಾಡಿದಾಗ ಏನಾಯಿತು ಅಂದರೆ, ಇಲ್ಲಿ ಒಂದು ಕಲ್ಲು ಸಿಕ್ತು ಅಗದಾಗ. ಇದು ಒಂದು ಕಲ್ಲು ಸಿಕ್ತು. ಅದರಲ್ಲಿ ಒಂದು ನಾಗರ ಶೈಲಿಯಾದ ಒಂದು ನಾಗರ ಎಡೆ ಥರ ಇದು ಮಾಡಿ ಸಿಕ್ಕಿತು. ಇದೇನೋ ದೇವ್ರು ಇನ್ನೂ ಒಂದಿದೆ ಅಂತೇಳಿ ಪಕ್ಕದಲ್ಲಿ ಮತ್ತೆ ಗರಡು ಚೆನ್ನಕ್ಕೆ ಇದು ಮಾಡಾಕಿದಾಗ ಅಲ್ಲಿನೊಂದು ಕಲ್ಲು ಸಿಕ್ತು. ಏನಪ್ಪ ಇದು ಈ ಥರ ಅಂತೇಳಿ ವಿಚಾರ ಮಾಡಿ ಅಗಿತಾ ಇದ್ದರೆ ಅಗದಂಗೆ ರಾಶಿಗಳು ಕಲ್ಲುಗಳು ಬರ್ತಾ ಇದ್ದಾವೆ ನಾಗದೇವತೆಗೂ. ನಮಗೂ ಅದು ಗೊತ್ತಿಲ್ಲ ಯಾವ ಥರ ಇದು ಏನು ಅಂತೇಳಿ. ಇದುವರೆಗೂ ಇವಾಗ ನೆನ್ನೆ ಎಲ್ಲ ಪ್ರಯತ್ನ ಮಾಡಿ ಕಾರ್ಯಾಚರಣೆ ಮಾಡಿದ್ರು ನಮ್ಮೂರು ಗ್ರಾಮಸ್ಥರೆಲ್ಲ ಸೇರಿ. ನೆನ್ನೆಗೆ ಒಂದು 93 ಕಲ್ಲುಗಳು ಸಿಕ್ಕಿದ್ದಾವೆ, ನಾಗರ ಕಲ್ಲುಗಳು. ಮತ್ತು ಇವತ್ತು ಅದೇ ರೀತಿಯಾಗಿ ಮುಂದುವರಿಸಿದ್ದೀವಿ ಕಾರ್ಯಾಚರಣೆ. ಮುಂದುವರೆಸಿದಾಗ ಇವತ್ತು ಒಂದು 60ರಿಂದ 70 ಕಲ್ಲುಗಳು ಸಿಗ್ತಾ ಇದ್ದಾವೆ ಸರ್. ಸಾಯಂಕಾಲ ಆಯಿತು, ಬಿಟ್ಟು ಇವತ್ತು ಬಂದು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಒಂದು 40ರಿಂದ 45 ಕಲ್ಲುಗಳು ಸಿಗ್ತಾ ಇದ್ದಾವೆ.
ನಾವು ಕಂದಾಯ ಇಲಾಖೆಯವರಿಗೆ ತಹಶೀಲ್ದಾರ್ ಸಾಹೇಬರಿಗೆ ತಿಳಿಸಿದ್ವಿ. ಅವರು ಪೊಲೀಸ್ ವ್ಯವಸ್ಥೆ ಮಾಡಿದ್ದಾರೆ. ಪೊಲೀಸ್ ಸಾಹೇಬರು ಬಂದಿದ್ದಾರೆ, 4 ಜನ ಇಲ್ಲಿದ್ದಾರೆ. ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಸರ್. ಇನ್ನು ಏನೇನು ಆಗ್ಬೋದು ಏನೋ ದೇವಿ ಮಹತ್ವ ಅಂತ ಹೇಳ್ತಾ ಇದ್ದೀವಿ. ಹೆಸರು ಅಶೋಕ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಮಗಿರಿ ಗ್ರಾಮದಲ್ಲಿ ನಿವಾಸಿಯಾಗಿರೋರು. ನಾವು ಪುರಾತನ ಕಾಲದಿಂದ ನಾವು ನಮ್ಮ ಮನೆ ತಂದವರು ಏನು ಮಾಡ್ತಾಯಿದ್ವಿ ಅಂದರೆ ನಾಗರಿಗಳಿಗೆ ತಳಿ ಅಂದ್ಬಿಟ್ಟು ಆಡ್ತಾಯಿದ್ವಿ. ತಣಿ ಎತ್ತೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆ ವಂಶಸ್ಥರಿಂದ ಬರ್ತಾಯಿತ್ತು. ತೆಂಗಿನ ಹಬ್ಬ ದಿವಸನೇ ನಾವು ಇಲ್ಲಿ ತಣಿ ಆಡ್ತಾಯಿದ್ವಿ. ಯಾವಾಗಲೂ ಬಂದು ನಾವು ನಮ್ಮ ಮನೆಯಲ್ಲಿ ಯಾರೂ ತೀರೋಗಿರಬಾರ್ದು ಆ ವರ್ಷ. ಅದೇ ರೀತಿಯಾಗಿ ಆ ಒಂದು ಹೆಣ್ಮಗು ದೊಡ್ಡದಾಗಿರ್ಬೋದು ಹೊಸದಾಗಿ ಅಂತ ಹೇಳ್ಬಿಟ್ಟು ಅವತ್ತು ಆ ವರ್ಷದ ಮಾತ್ರ ನಾವು ಇಲ್ಲಿ ಪೂಜೆ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಈ ವರ್ಷ ಆ ಥರದ್ದು ಏನೂ ಆಗಿರಲಿಲ್ಲ ದೇವರು ಇದು ಕೃಪೆಯಿಂದ. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ನೋಡಿದಾಗ ನಮ್ಮದು 4 ವರ್ಷ ಆಗಿತ್ತು. ಆ ಥರ ಎಲ್ಲ ವರ್ಷ ನಮ್ಮ ಮನೆಯಲ್ಲೇ ತೀರೋಗ್ತಾಯಿದ್ರು. ಈ ವರ್ಷ ಯಾರೂ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡೋಣ, ಆಗಲೇ ಪೂಜೆ ಮಾಡ್ಕೊಂಡು ಹೋಗೋಣ, ಈ ಸರಿ ದೇವರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಾಗ ಇಲ್ಲಿ ನೋಡಿದಾಗ ಇಲ್ಲಿ ನಮಗೆ ಈ ಕಲ್ಲುಗಳೇ ಕಾಣಿಸಿಲ್ಲ. ಎತ್ತೋದವಪ್ಪ ಅಂತ ಹೇಳ್ಬಿಟ್ಟು ನಾವು ಇಲ್ಲೆಲ್ಲ ಇದು ಮಾಡಿದಾಗ ಗಿಡಗಳಲ್ಲಿ ಎಲ್ಲ ಒಳಗೆ ಸೇರ್ಕೊಂಬಿಟ್ಟಿತ್ತು. ಸ್ವಲ್ಪ ಕಾಣಿಸ್ತಾ ಇತ್ತು. ಮತ್ತು ಅದರೊಳಗಡೆ ಈ ರೋಡ್ ಸೈಡಲ್ಲಿದ್ದ ರೋಡ್ಗಳೆಲ್ಲ ಹತ್ಸ್ಕೊಂಡು ಹೋಗಿದ್ವು ಅದ್ರ ಮೇಲೆ. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂತಂದರೆ ಇಲ್ಲಿ ಏನು ಮಾಡೋಣ ಅಂತಂತ ಇದು ಮಾಡಿದ್ವಿ ಅಂತಂದರೆ ಆಗಲೇ ಯಾರನ್ನಾದ್ರೂ ಕರ್ಕೊಂಬಂದು ನೋಡ್ಬಿಟ್ಟು ಮಕ್ಕಳು ಕಾಣಿಸೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮೂರು ಯಾರಾದರೂ ಒಂದು ಇವ್ರ ಪುರೋಹಿತರನ್ನ ಮತ್ತು ಗೊತ್ತಿರೋರನ್ನ ಕರ್ಕೊಂಬಂದು ಬ್ರಾಹ್ಮಣಸ್ ಲಿಂಗಾಯತರು ವಾಸ್ತು ಇವ್ರನ್ನ ಕರ್ಕೊಂಬಂದು ಸಿದ್ಧಲಿಂಗ ಸ್ವಾಮಿನ ಅಂತ ತೋರಿಸಿದ್ವಿ. ಏನಿಲ್ಲ ಗಿಡ ಕಿತ್ತಾಕ್ಬಿಟ್ಟು ಸುಮ್ಮನೆ ಲೈಟಾಗಿ ಒಂದು ಅಡಿ ಎತ್ಕೊಂಡು ಕಾಂಕ್ರೀಟ್ ಹಾಕ್ಕೊಂಡು ಕ್ಲೀನಾಗಿ ಮುಡ್ಕೊಳ್ರಪ್ಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದು ನಾವು ಸುಮ್ಮನೆ ಒಂದು ಅಡಿ ಹತ್ತದ ಮೇಲೆ ಒಂದು ಕಲ್ಲು, ಆ ಒಂದು ಕಲ್ಲು ಹಿಂದ್ಗಡೆ ಇನ್ನೊಂದು ಕಲ್ಲು ಅದೇ ರೀತಿಯಾಗಿ ಸಿಗ್ತಾ ಇದ್ರಿಂದ ಗ್ರಾಮಸ್ಥರು ಎಲ್ಲರೂ ಬಂದರು. ಗ್ರಾಮಸ್ಥರೆಲ್ಲ ಬಂದು ನೋಡಿದಾಗ ಇದೊಂದು ಆಶ್ಚರ್ಯ ಉಂಟಾಯಿತು. ಏನಿದು ಅದ್ಭುತ, ಏನಿದು ಒಂದು ಕಲ್ಲಲ್ಲ ನಾಗರ ಕಲ್ಲುಗಳಿಗೆ ರಾಶಿ ಥರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರೇ ಮನೆಗೂ ಬಂದು ಎಲ್ಲ ನೋಡಿ ಎಲ್ಲರೂ ಪ್ರಯತ್ನ ಮಾಡಿ ಇಲ್ಲಿ ಏನೋ ಇದನ್ನು ನಾವು ಶೋಧನೆ ಮಾಡಿ ಎಲ್ರಿಗೂ ವಿಚಾರ ಮುಟ್ಟಿಸ್ಬೇಕು ಅನ್ನೋ ಇದರಿಂದ ನಿನ್ನೆ ಸೋಮವಾರ ಬೆಳಗ್ಗೆ 9ರಿಂದ ಸಾಯಂಕಾಲ 8 ಗಂಟೆವರೆಗೂ ತೆಗೆದಿದ್ವಿ. ಸಾಯಂಕಾಲ 6 ಗಂಟೆಗೆ ಲಾಸ್ಟ್ ಮಾಡಿದ್ವಿ. ಆವಾಗ ನಮಗೆ 95 ಕಲ್ಲು ಸಿಕ್ಕಿತ್ತು. ಇವತ್ತೊಂದು 40 ಕಲ್ಲುವರೆಗೂ ಸಿಕ್ಕಿದೆ. ಸುಮಾರು 140 ಕಲ್ಲು ಇಲ್ಲಿ ನಮಗೆ ಸಿಕ್ಕಿದೆ. ಎಲ್ಲ ನಾಗದೇವತೆಗಳೇ, ಯಾವ ಕಲ್ಲಾದರೂ ಮುಟ್ರಿ ಅದು ನಾಗದೇವತೆಗಳೇ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನೋ ಒಂಥರ ವಿಚಿತ್ರವಾಗಿದೆ. ನಮಗೂ ಒಂಥರ ಸಂತೋಷನೂ ಆಗ್ತಾಯಿದೆ, ಏನಾದರೂ ನಮ್ಗೆ ತೊಂದರೆನೂ ಆಗ್ತಾಯಿದೆ ಅನ್ನೋ ಒಂದು ಭಯದಿಂದ ನಾವು ಇದು ಮಾಡ್ತಾಯಿದ್ವಿ. ಮುಂದೆ ಈ ಒಂದು ನಾಗರ ಕಲ್ಲನ್ನು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅಂತಂದರೆ ಊರಿನ ಗ್ರಾಮಸ್ಥರ ಮುಂದೆ ಎಲ್ಲರನ್ನ ಮುಂದೆ ನಾವು ಈ ವಿಚಾರವನ್ನು ಮುಟ್ಟಿಸಿ ಎಲ್ಲರನ್ನೂ ಒಂದು ಜಾಗದಲ್ಲಿ ಕೂಡಿರಿಸಿ ಅವ್ರನ್ನೆಲ್ಲ ವಿಚಾರನ ಕೇಳ್ಕೊಂಡು ಅವ್ರು ಏನು ಹೇಳ್ತಾರೋ ಹಿರಿಯರು ಮತ್ತು ಗೊತ್ತಿರೋರು ಜ್ಞಾನಿಗಳು ಅವ್ರ ಒಂದು ವಿಚಾರದಂತೆ ನಾವು ಮುಂದೆ ನಡ್ಕೊಂಡು ಹೋಗ್ತೀವಿ. ಆ ಥರ ಇಲ್ವಲ್ಲ ಈ ಗ್ರಾಮದಲ್ಲೇನೆ ಈ ಥರ ಕಾಣಿಸ್ಕೊಳ್ಳೋ ದೇವತೆಗಳನ್ನ ತಾವು ಏನಂತ ನಂಬಿದ್ದೀರಾ ಅಂತ ಇದ್ರ ಬಗ್ಗೆ? ಸರ್, ಏನಂತ ನಂಬಿರೋದು, ನಮ್ಮ ಕಷ್ಟ ನಾವೇ ಪುರಾತನ ಅರ್ಚಕರಾಗಿದ್ದೀವಿ ಆಲಮಗಿರಿಯಲ್ಲಿ. ಈಗ 20 ವರ್ಷದಿಂದ ನಮಗೆ ಕೊಟ್ಟಿರೋ ಕಷ್ಟ ಭಗವಂತ ಗೊತ್ತು. ನಾವು ಈ ಥರ ಮಾಡಿದ್ದಾರೆ ದೊಡ್ಡವರು ಈ ಊರಲ್ಲಿ. ಇನ್ನೂ ನನ್ನ ಮುಂದೆ ಏನು ಬೇಕು ಹೇಳಬೇಕು ನನಗೆ ಗೊತ್ತಾಗುತ್ತೆ. ಹೇಳಿ ಸರ್, ಹೋಗಲಿ. ನಮ್ಮ ಕಷ್ಟ ಎಷ್ಟೋ ಇದೆ ತಲೆಯಲ್ಲಿ, ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ. ಇದು ಏನೋ ಈಗ ದೇವರು ಒಳ್ಳೇದು ಮಾಡಲಿ, ನಮಗೂ ಸಂತೋಷನೇ. ಊರು ಚೆನ್ನಾಗಿದೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ಒಂದು ಅಭಿಪ್ರಾಯ ಇದೆ ಸರ್. ನಮ್ಮ ಕಷ್ಟ ಎಷ್ಟಾದರೂ ಇಲ್ಲಿ ಊರಿನ ಪ್ರಜೆಗಳು ಚೆನ್ನಾಗಿರಲಿ. ಇದು ಮಾಹಿತಿ ಏನಾದರೂ ಎಲ್ಲರದ್ದು ಊರಲ್ಲಿ ಎಲ್ಲ ಸೇರಿ ಗ್ರಾಮಸ್ಥರು ತಿಳ್ಕೊಂಡು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಿ ಸರ್, ಅಷ್ಟು. ಸುಗುಣವಲ್ಲಿ ಅಂತ ಆಲಮಗಿರಿ ಅರ್ಚಕರಾದ ವಿ ರಾಮಾಚಾರ್ ಅವರ ಮಿಸ್ಸಸ್ ಸುಗುಣವಲ್ಲಿ ಅಂತ. ನಾನು ಈ ಆಲಮಗಿರಿ ಬಂದು 55 ವರ್ಷ ಆಗಿದೆ. ಅಲ್ಲಿಂದ ಇದುವರೆಗೂ ನಾನು ಈ ನಾಗಗಣಪತಿ ವಿಗ್ರಹಗಳಿಂದ ನಾನು ಪರಿಚಯ ಇಲ್ಲ. ಈಗೇನೋ ಪಾಪ ಯಾರೋ ಪೂಜೆ ಮಾಡಬೇಕು ಅಂತ ಆಗದಾಗ ಸಿಕ್ಕಿದೆ. ಎಲ್ಲ ನಿನ್ನೆಯಿಂದ ಸಿಕ್ಕಿದೆ. ಅದಕ್ಕೆ 140 ಕಲ್ಲುಗಳು ಸಿಕ್ಕಿದೆ. ಅದರ ಮಾಹಿತಿ ಏನು ನಮಗೆ ಗೊತ್ತಿಲ್ಲ. ನಾವು ಪುರಾತನ ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಜೊತೆ ಅರ್ಚಕರಾಗಿದ್ದು ಇದುವರೆಗೂ ನಾವು ಈ ಮಾಹಿತಿ ಇಲ್ಲ. ಈಗೇನೋ ಭಗವಂತ ಏನು ಮಾಡ್ತಾನೋ ಗೊತ್ತಿಲ್ಲ. ಇನ್ನು ಮುಂದೆ ಇದ್ರ ಬಗ್ಗೆ ಏನು ವಿಚಾರ ಮಾಡ್ತಾರೋ ಮಾಡೋಣ, ಅಷ್ಟು.